ನೀರಿನಿಂದ ಸ್ನಾನ ಮಾಡುವವರು ಮೈಯನ್ನು ತೊಳೆದುಕೊಳ್ಳುತ್ತಾರೆ, ಬೆವರಿನಿಂದ ಸ್ನಾನ ಮಾಡುವವರು ಇತಿಹಾಸವನ್ನು ನಿರ್ಮಿಸುತ್ತಾರೆ ಎನ್ನುವುದಕ್ಕೆ ಉತ್ಕೃಷ್ಟ ಉದಾಹರಣೆಯೇ ಕಷ್ಟ ಕೋಟಲೆಗಳ ಮಧ್ಯೆ ಬೆಳೆದ ಈ ಅನ್ಸಾರ್ ಅಹ್ಮದ್ ಶೇಖ್. ಈ ಅನ್ಸಾರ್ ಅಹ್ಮದ್ ಶೇಖ್ ಯಾರು ಅಂತೀರಾ? ನೀವು ಇದನ್ನು ತಿಳಿದುಕೊಳ್ಳಬೇಕೆಂದಿದ್ದರೆ ಈ ವಿಡಿಯೋ ಕೊನೆಯವರೆಗೆ ನೋಡುವುದನ್ನ ಮರೆಯಬೇಡಿ ಸ್ನೇಹಿತರೆ. 2015 UPSC ಪರೀಕ್ಷೆಯಲ್ಲಿ 361 ರ್ಯಾಂಕಿನಿಂದ ಪಾಸಾದ ಭಾರತ ಕಂಡ ಅತ್ಯಂತ ಕಿರಿಯ IAS ಅಧಿಕಾರಿ ಎಂದೇ ಖ್ಯಾತರಾದ, ಅಂದರೆ ತನ್ನ 21ನೇ ವಯಸ್ಸಿನಲ್ಲಿನೇ IAS ಪಾಸಾದ ಈ ಅನ್ಸಾರ್ ಅಹ್ಮದ್ ಶೇಖ್ ಅವರು ಹುಟ್ಟಿದ್ದು ಮಹಾರಾಷ್ಟ್ರದ ಮರಾಠವಾಡ ಪ್ರದೇಶದ ಜಾಲ್ನಾದ ಸೇಲ್ಗಾಂವ್ ಗ್ರಾಮದಲ್ಲಿ. ಅವರ ತಂದೆ ಓರ್ವ ಆಟೋ ಚಾಲಕನಾಗಿದ್ದ. ಈತನಿಗೆ 3 ಹೆಂಡತಿಯರಿದ್ದರು. ಅವರ 2ನೆಯ ಹೆಂಡತಿಯ ಮಗನೇ ಅನ್ಸಾರ್ ಅಹ್ಮದ್ ಶೇಖ್. ಈತನಿಗೆ ಓರ್ವ ಸಹೋದರನಿದ್ದ. ಇರುವರು ಸಹೋದರಿಯರಿದ್ದರು. ಬಡತನದ ಪರಿಣಾಮ ಆ ಇಬ್ಬರು ಸಹೋದರಿಯರನ್ನ ಬಾಲ್ಯದಲ್ಲಿಯೇ ವಿವಾಹ ಮಾಡಿ ಕೊಡಲಾಗಿತ್ತು. ಅವರ ಕುಟುಂಬದಲ್ಲಿ ಶಿಕ್ಷಣಕ್ಕೆ ಆದ್ಯತೆಯೇ ಇಲ್ಲವಾಗಿತ್ತು. ಕಾರಣ ಅವರ ಕುಟುಂಬ ಅನ್ನಕ್ಕಾಗಿ ಪರಿತಪಿಸುತ್ತಿತ್ತು. ಇವರು ಬಾಲ್ಯದಿಂದಲೂ ನೋಡಿದ್ದು ತಂದೆ ಕುಟುಂಬಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡುವುದನ್ನ. ಇನ್ನು ತಾಯಂದಿರು ತಮ್ಮ ಕುಟುಂಬವನ್ನ ಪೋಷಿಸಲು ಇನ್ನೊಬ್ಬರ ಹೊಲದಲ್ಲಿ ಕೂಲಿಗಳಾಗಿ ಕೆಲಸವನ್ನ ಮಾಡುತ್ತಿದ್ದರು. ಕುಟುಂಬದ ಬಡತನದ ಕಾರಣದಿಂದಾಗಿ ಆತನ ತಂದೆ 4ನೆಯ ತರಗತಿಯಲ್ಲಿ ಇರುವಾಗ ಶಾಲೆಯನ್ನ ಬಿಡಿಸಿ ಕೆಲಸಕ್ಕೆ ಕಳುಹಿಸಲು ನಿರ್ಧರಿಸಿದ. ಶಾಲೆಯ ವಿದ್ಯಾ ಗುರುಗಳ ಮಾತನ್ನ ಕೇಳಿ ಶಾಲೆಯನ್ನೇನೂ ಬಿಡಿಸಲಿಲ್ಲ. ಆದರೆ ಜೀವನ ನಡೆಸುವುದು ಮಾತ್ರ ಕಷ್ಟಕರವಾಗಿತ್ತು. ಒಂದು ಸಾರಿ 10ನೆಯ ತರಗತಿಯಲ್ಲಿರುವಾಗ ಕಂಪ್ಯೂಟರ್ ಕೋರ್ಸ್ ಅನ್ನ ಮಾಡಬೇಕೆಂದು ಆತನ ಬಳಿ ಹಣವಿಲ್ಲದಾಗ ತಂದೆ ತಾಯಿಗಳ ಅಪ್ಪಣೆಯನ್ನ ಪಡೆದು ಹೋಟೆಲಿನಲ್ಲಿ ವೇಟರ್ ಆಗಿ ಕೆಲಸವನ್ನ ಮಾಡಲು ಪ್ರಾರಂಭಿಸಿದ. ಅಂದಿನಿಂದ ಇನ್ನೊಬ್ಬರ ಹೋಟೆಲಿನಲ್ಲಿ ವೇಟರ್ ಆಗಿ ಕೆಲಸ ಮಾಡುವುದರ ಮುಖಾಂತರ ತನ್ನ ಶಾಲೆಯ ಖರ್ಚನ್ನ ತೆಗೆಯಲು ಪ್ರಾರಂಭಿಸಿದ. ಈ ರೀತಿ ವಿದ್ಯಾಭ್ಯಾಸವನ್ನ ಮಾಡುತ್ತಿರಬೇಕಾದರೆ ತನ್ನ ಪದವಿಯ 2 ವರ್ಷದ ಅವಧಿಯಲ್ಲಿ ಎಲ್ಲಾ ಉದ್ಯೋಗಗಳನ್ನ ಬಿಟ್ಟು ಆತ ಓದಿನಲ್ಲಿ ತೊಡಗಿದ. ಆ ಸಂದರ್ಭದಲ್ಲಿ ಆತನ ಹಣದ ಖರ್ಚಿಗಾಗಿ ಅವನ ಕಿರಿಯ ಸಹೋದರ ಗ್ಯಾರೇಜಿನಲ್ಲಿ ಕೆಲಸವನ್ನ ಮಾಡುವುದರ ಮುಖಾಂತರ ಈತನಿಗೆ ಹಣವನ್ನ ಕಳಿಸುತ್ತಿದ್ದ. ವಿಶೇಷವಾಗಿ ಕಿರಿಯ ಸಹೋದರನಿಗೆ ಓದಿಸುತ್ತಾನೆ ಎಂದು ಕೇಳಿದ್ದೇವೆ. ಆದರೆ ಇಲ್ಲಿ ವಿಪರೀತವಾಗಿತ್ತು. ಕಾರಣ ತನ್ನ ಕಿರಿಯ ಸಹೋದರ ತನ್ನ ಹಿರಿಯ ಅಣ್ಣನಿಗಾಗಿ ದುಡಿದು ಹಣವನ್ನ ಕಳಿಸುತ್ತಿದ್ದ. ಈ ರೀತಿಯಾಗಿ ತಾನೇನಾಗಬೇಕು ಎಂದು ಗುರಿ ಗೊತ್ತಿಲ್ಲದೆ ವಿದ್ಯಾಭ್ಯಾಸ ಸಾಗಿತ್ತು. ಇವರ ಕುಟುಂಬ BPL ಕಾರ್ಡ್ ಹೊಂದಿದ ಪರಿಣಾಮ ಅವರಿಗೊಮ್ಮೆ ಸರ್ಕಾರದಿಂದ ಮನೆ ರಿಪೇರಿಗೆ 30,000 ರೂಪಾಯಿ ಹಣ ಬಿಡುಗಡೆಯಾಗಿತ್ತು. ತಹಸೀಲ್ದಾರರ ಕಚೇರಿಗೆ ಇವರ ತಂದೆ ಹಣ ತರಲು ಹೋದಾಗ ಅಲ್ಲಿ ಅಧಿಕಾರಿಯೋರ್ವ 3,000 ರೂಪಾಯಿ ಲಂಚವನ್ನ ಕೇಳಿದ. ಆ 3,000 ರೂಪಾಯಿ ಹಣವನ್ನ ನೀಡಿದ್ದೇ ಆದರೆ ತಕ್ಷಣವೇ ಹಣ ಬಿಡುಗಡೆ ಮಾಡುವುದಾಗಿ ಹೇಳಿದ. ಆರ್ಥಿಕ ಸಂಕಷ್ಟದಲ್ಲಿದ್ದ ಈ ಕುಟುಂಬಕ್ಕೆ ಹೇಗೋ ಹಣ ಹೊಂದಿಸಿ ಒಟ್ಟಾಗಲೇ ಚೆಕ್ ಬಿಡುಗಡೆಯಾಗಿತ್ತು. ಅದು ಅವನ ಮನಸ್ಸಿನ ಮೇಲೆ ವಿಪರೀತ ಪರಿಣಾಮವನ್ನ ಬೀರಿತು. ಅಂದೇ ಆತನಿಗೆ ಅನಿಸಿತು, ಈ ಲಂಚ ಎನ್ನುವ ಬೇತಾಳ ಕಾಡ್ತಾ ಇದ್ದರೆ ಅದು ನಮ್ಮಂತ ಬಡವರನ್ನ. ಅಂದೇ ಆತ ನಿರ್ಧರಿಸಿದ ತಾನು ಅಧಿಕಾರಿ. ಅಂದಿನಿಂದ ಆತ ತನ್ನ ಗುರಿಯ ಬೆನ್ನನ್ನ ಹತ್ತಿ ಕಠಿಣ ಪರಿಶ್ರಮ, ಕಠಿಣ ಕಷ್ಟಗಳ ಮಧ್ಯೆಯೂ ಕೂಡ ಓಡನ್ನ ಮುಂದುವರಿಸಿದ. ಒಂದು ದಿನ ಇವನ ಸ್ನೇಹಿತ ಮುಕುಂದ್ ಈತನಿಗೆ ಪರೀಕ್ಷೆಯ ಫಲಿತಾಂಶ ಬಂದ ವಿಷಯವನ್ನ ತಿಳಿಸಿದ. ಪರೀಕ್ಷೆಯಲ್ಲಿ ಏನೋ ಪಾಸ್ ಆಗಿದೆ, ಆದರೆ ತನ್ನ ಸ್ನೇಹಿತರಿಗೆ ಅದರ ಖುಷಿಯನ್ನ ವ್ಯಕ್ತಪಡಿಸಲಿಕ್ಕೆ ಪಾರ್ಟಿ ಕೊಡಲಿಕ್ಕೂ ಕೂಡ ಆ ದಿನ ಆತನ ಕಡೆ ಹಣವಿರಲಿಲ್ಲ. ಇದನ್ನರಿತ ಅವನ ಸ್ನೇಹಿತರಲ್ಲಿ ಓರ್ವ ಮುಕುಂದ್ ಎನ್ನುವ ತನ್ನ ಮನೆಯಲ್ಲಿಯೇ ಪಾರ್ಟಿಯ ಅರೇಂಜ್ ಅನ್ನ ಮಾಡಿದ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಮುಂದೆ ಬರಬೇಕಾದರೆ ಆತನಿಗೆ ಯಾವ ಕಷ್ಟ ಕೊಟ್ಟಲಿಗೂ ಕೂಡ ಅಡೆತಡೆಯನ್ನ ಒಡ್ಡಲಾರವೋ. ಆತನ ಇಚ್ಛಾಶಕ್ತಿ, ಆತನ ದೃಢತೆ ಒಂದು ವೇಳೆ ಗಟ್ಟಿಯಾಗಿದ್ದರೆ ಎಂಥ ಸಂದರ್ಭದಲ್ಲಿಯೂ ಕೂಡ ಆತ ಗುರಿಯನ್ನ ತಲುಪುತ್ತಾನೆ ಎನ್ನುವುದಕ್ಕೆ ಉತ್ಕೃಷ್ಟ ಉದಾಹರಣೆಗೆ ಈ ಅನ್ಸಾರ್ ಅಹ್ಮದ್ ಶೇಖ್ ಕತೆ ಸ್ಫೂರ್ತಿದಾಯಕ ಅಂತ ಅನಿಸಿದ್ದೆಯಾಗಿದ್ರೆ ನನ್ನ ಈ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.